ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬನ್ನಿರಿ, ಹೊಸ ವರ್ಷದಲ್ಲಿ ನಾವು ಮುಂದೆ ಸಾಗುತ್ತಿರುವಾಗ ದೇವರ ವಾಕ್ಯವನ್ನು ಪ್ರತಿ ದಿನ ನಾವು ಧ್ಯಾನಿಸುವವರಾಗಿರೋಣ. ಆತನ ಮಾತನ್ನು ಕೇಳಿ ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ನಮ್ಮ ದಿನವನ್ನು ಪ್ರಾರಂಭಿಸಿ ದಿನೇ ದಿನೇ ಅಭಿವೃದ್ಧಿ ಹೊಂದುವವರಾಗಿರೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮೆಲ್ಲರ ಸಂಗಡ ಮಾತಾಡಿ ಈ ಸಮಯವನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸಿರೆಂದು ಬೇಡಿಕೊಳ್ತೇವೆ. ಪ್ರತಿ ಮಾತು ನಮ್ಮ ಅನುದಿನದ ಜೀವಿತಕ್ಕೆ, ದಿನಚರಿಗೆ ಸಹಕರಿಸುವಂಥವುಗಳಾಗಿವೆ ಎಂಬ ವಿಷಯವನ್ನು ನಿಮ್ಮ ವಾಕ್ಯಗಳು ನಮಗೆ ಹಿತೋಪದೇಶವಾಗಿ, ಎಚ್ಚರಿಕೆಗಳಾಗಿ, ಆದರಣೆಯಾಗಿ ಇವೆ ಎಂಬುದನ್ನು ನಂಬಿ ನಿಮ್ಮ ಸನ್ನಿಧಿಯಲ್ಲಿ ಆನಂದಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಶುಕ್ರವಾರ ಬಂದೇ ಬಿಟ್ಟಿತು ಮತ್ತು ಈ ದಿನ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆ ಇರುತ್ತೆ. ನೀವು ನಿಮ್ಮ ಸಭೆಗಳಲ್ಲಿ ಈ ಹೊಸ ವರ್ಷದಲ್ಲಿ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಾ? ಉಪವಾಸ ಪ್ರಾರ್ಥನೆಯ ಶಕ್ತಿಯ ರಹಸ್ಯ ಎಂಬ ಒಂದು ಚಿಕ್ಕ ಪುಸ್ತಕ ಬರೆದಿದ್ದೇನೆ. ಹೇಗೆ ಉಪವಾಸ ಇರಬೇಕು, ಉಪವಾಸವಿದ್ರೆ ಏನು ಪ್ರಯೋಜನ, ಉಪವಾಸವಿರುವ ದಿನಗಳಲ್ಲಿ ಪವಿತ್ರಾತ್ಮನ ಕಾರ್ಯಗಳು ಹೇಗೆ ನಡೆಯುತ್ತವೆ, ಸೈತಾನನ ಕಾರ್ಯಗಳನ್ನು ಹೇಗೆ ಲಯಗೊಳಿಸಬಹುದು ಎಂಬ ಅನೇಕ ವಿಷಯಗಳನ್ನು, ಹೇಗೆ ಉಜ್ಜೀವನ ಹಬ್ಬಿಕೊಳ್ತದೆ ಎಂಬ ವಿಷಯಗಳನ್ನು ಈ ಚಿಕ್ಕ ಪುಸ್ತಕದಲ್ಲಿ ಬರೆದಿಟ್ಟಿದ್ದೇನೆ. ಬೇಕಾದವರು ದಯಮಾಡಿ ನಮಗೆ ಸಂಪರ್ಕಿಸಿ. ಇದೇ ಸ್ಕ್ರೀನ್ನಲ್ಲಿ ಕೊಡುವ ನಂಬರ್ಗೆ ನೀವು ದಯಮಾಡಿ ಕರೆ ಮಾಡಿ. ಬನ್ನಿ, ಬೈಬಲ್ ತೆರೆಯಿರಿ. ಪ್ರಸಂಗಿ ಪುಸ್ತಕ 10ನೇ ಅಧ್ಯಾಯ 4ನೇ ವಚನ. ದೊರೆಯು ನಿನ್ನ ಮೇಲೆ ಸಿಟ್ಟುಗೊಂಡರೆ ಉದ್ಯೋಗವನ್ನು ಬಿಟ್ಟು ಬಿಡಬೇಡ. ಏನಂತೆ? ದೊರೆಯು ನಿನ್ನ ಮೇಲೆ ಸಿಟ್ಟುಗೊಂಡರೆ ನೀನು ಉದ್ಯೋಗವನ್ನು ಬಿಟ್ಟು ಬಿಡಬೇಡ. ಅಂದರೆ ದೊರೆಯಾಗಿರುವವನು, ಅಧಿಕಾರಿ, ಯಜಮಾನ ಖಚಿತವಾಗಿಯೂ ನಮ್ಮ ಮೇಲೆ ಕೋಪಗೊಳ್ತಾರೆ. ಹೌದಲ್ಲವೇ? ಅಧಿಕಾರಿಗಳು ಕೋಪಗೊಳ್ಳದಂತೆ ಕೆಲಸ ಮಾಡ್ರಿ ಅಂತ ಬೇಡಿಕೊಂಡ್ರೆ ಕೆಲಸ ಮಾಡುತ್ತಾರೋ? ಅಧಿಕಾರಿ ನಿಮಗೆ ಸಂಬಳ ಕೊಡುವ ವ್ಯಕ್ತಿಯಾಗಿರ್ತಾನೆ, ನಿಮ್ಮನ್ನು ಉಪಯೋಗಿಸುವ ವ್ಯಕ್ತಿಯಾಗಿರ್ತಾನೆ. ನಿಮ್ಮ ಮುಖಾಂತರ ಅವನು ಎಷ್ಟೋ ಕೆಲಸ ಎಕ್ಸ್ಪೆಕ್ಟ್ ಮಾಡ್ತಾನೆ. ನಿಮಗೆ ಅದಕ್ಕೆ ತಕ್ಕಂತಹ ಆದಾಯ ಕೊಡ್ತಾ ಇದ್ರೆ ನೀವಾದರೂ ಇಷ್ಟ ಬಂದಂತೆ ಹೋಗಿ, ಇಷ್ಟ ಬಂದಂತೆ ಬಂದು, ಸಮಯವನ್ನು ವ್ಯರ್ಥ ಮಾಡದೆ ಯಾವುದೇ ಕೆಲಸ ಮಾಡದೇ ಇರುವಾಗ ತಪ್ಪದೆ ಅವರು ನಿಮ್ಮನ್ನು ಗದರಿಸುತ್ತಾರೆ, ಕೋಪಗೊಳ್ತಾರೆ. ಹೌದಲ್ಲವೇ? ಈ ದಿನಮಾನಗಳಲ್ಲಿ ಬಹಳಷ್ಟು ಜನ ಡ್ಯೂಟಿಗೆ ಹೋದರೆ ಈ ದಿನ ಏನನ್ನುತ್ತಾನೋ ನಮ್ಮ ಬಾಸ್, ಈ ದಿನ ಯಾವ ಜಗಳ ಬರ್ತದೋ, ಟೀಚರ್ ಏನನ್ನುತ್ತಾರೋ, ನಮ್ಮ ಲೆಕ್ಚರರ್ ಏನನ್ನುತ್ತಾರೋ, ನಾನು ಹೋಮ್ವರ್ಕ್ ಮಾಡಿಲ್ಲ ಅಂದುಕೊಂಡು ಚಿಕ್ಕ ಮಕ್ಕಳು ಸಹ ಈ ದಿನ ಭಯಪಡ್ತಿದ್ದಾರೆ. ಭಯಪಟ್ಟು ಸ್ಕೂಲ್ಗೆ ಹೋಗುವುದನ್ನು ಬಿಡ್ತಿದ್ದಾರೆ, ಉದ್ಯೋಗಕ್ಕೆ ಹೋಗುವುದನ್ನು ಬಿಡ್ತಿದ್ದಾರೆ. ನಾನು ಇನ್ಮೇಲೆ ಈ ಉದ್ಯೋಗ ಮಾಡಲಿಕ್ಕಾಗೋದಿಲ್ಲ ಎಂದು ಹೇಳಿ ಉದ್ಯೋಗ ಕಳ್ಕೊಳ್ತಿದ್ದಾರೆ. ದೊರೆಯು ನಿನ್ನ ಮೇಲೆ ಕೋಪಗೊಳ್ಳುವುದಾದರೆ ಉದ್ಯೋಗವನ್ನು ಬಿಟ್ಟು ಬಿಡಬಾರದು. ಯಾವ ವಿಷಯದಲ್ಲಿ ನಮ್ಮ ಮೇಲೆ ಇತರರು ಕೋಪಗೊಳ್ತಿದ್ದಾರೆ? ಯಾಕೆ ನಮ್ಮ ಅಧಿಕಾರಿಗಳು ನಮ್ಮನ್ನು ಗದರಿಸುತ್ತಾ ನಮ್ಮ ವಿಷಯದಲ್ಲಿ ಕಠಿಣವಾಗಿ ನಡ್ಕೊಳ್ತಾರೆ, ನಮ್ಮನ್ನು ತಿದ್ದುತ್ತಾರೆ? ಯಾಕೆ ಹಾಗೆ ಮಾಡ್ತಾರೆ? ಅವರಿಗೇನಾದರೂ ಬೇಸರ ಉಂಟು ಮಾಡ್ತಿದ್ದೇವೋ? ಇಲ್ಲವೇ ಅವರ ಮಾತೇನಾದರೂ ಕೇಳ್ತಾ ಇಲ್ವೋ? ಅವ್ರು ಹೇಳಿದಂತೆ ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲವೋ ಎಂದು ಪರಿಶೀಲಿಸಿಕೊಳ್ಳುವುದರ ಬದಲಿಗೆ ಅವರು ಬೈದಿದ್ದಾರೆ, ಅವರು ಕಿರಿಚಿದ್ದಾರೆ ಎಂಬುದಾಗಿ ಈ ದಿನ ಅನೇಕ ಮಂದಿ ಉದ್ಯೋಗ ಬಿಟ್ಬಿಡ್ತಿದ್ದಾರೆ, ಸ್ಕೂಲ್ಸ್ ಬಿಟ್ಬಿಡ್ತಿದ್ದಾರೆ, ಓದೋದನ್ನು ಬಿಡ್ತಿದ್ದಾರೆ. ಅಯ್ಯಯ್ಯಯ್ಯಯ್ಯೋ. ಜೀವಿತ ಅಂದರೆ ಚೆನ್ನಾಗಿ ಎಲ್ಲರೂ ನಿಮ್ಮನ್ನು ಹೊಗಳುತ್ತಾ, ಎಷ್ಟೋ ಸೂಕ್ಷ್ಮವಾಗಿ ನಿಮ್ಮ ವಿಷಯದಲ್ಲಿ ಪ್ರವರ್ತಿಸುತ್ತಾ, ನಿಮ್ಮ ಅಮ್ಮಳಂತೆ ತಂದೆ ಕೂಡ ಗದರಿಸುತ್ತಾರಲ್ಲವೋ? ತಂದೆ ಬೈದಿದ್ದಕ್ಕೆ ಮನೆ ಬಿಟ್ಟು ಹೋದವರು ಎಷ್ಟು ಜನ ಇಲ್ಲ? ತಂದೆ ರೂಲ್ಸ್ ಇಟ್ಟಿದ್ದಾರೆ, ನಮಗೆ ಕ್ರಮಗೊಳಿಸುತ್ತಿದ್ದಾರೆ, ಕ್ರಮಶಿಕ್ಷಣೆ ಕೊಟ್ಟು ಡಿಸಿಪ್ಲಿನ್ ಮಾಡ್ತಿದ್ದಾರೆ ಅಂದ್ಕೊಂಡು ನನಗೆ ಬೇಕಾಗಿಲ್ಲ ಡಿಸಿಪ್ಲಿನ್ ಎಂದು ಹೇಳಿ ತಂದೆ ತಾಯಿಗಳ ಅಧೀನತೆಯಲ್ಲಿರದೆ ಇಷ್ಟ ಬಂದಂತೆ ತಿರುಗಾಡುವವರು, ಅವರನ್ನು ಗಮನಿಸಿ ನೋಡ್ರಿ. ಅಂಥವರು ತಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಆಗಲು ಸಾಧ್ಯವೋ? ನಿಮ್ಮನ್ನು ಪ್ರೀತಿಸುವಂಥವರು, ನಿಮ್ಮನ್ನು ಪೋಷಿಸುವಂಥವರು, ನಿಮ್ಮ ಕುರಿತು ಕಾಳಜಿ ವಹಿಸುವಂಥವರು ಎಚ್ಚರಿಸುವಾಗ ಎಚ್ಚರಿಕೆ ತೆಗೆದುಕೊಳ್ಳದಿದ್ದರೆ ಹೊರಗಡೆ ಹೋದರೆ ನಿಮ್ಮನ್ನು ಎಚ್ಚರಿಸುವವರು ಇನ್ಯಾರಿರ್ತಾರೆ ಪ್ರಿಯರೇ? ನೀತಿವಂತನು ಹೊಡೆಯುವುದು ತೈಲಾಭಿಷೇಕದಂತಿದೆ ಎಂದು ಹೇಳಿದಾನೆ ದಾವೀದನು. ಈ ದಿನ ತಿದ್ದುಪಾಟು ಬೇಕು.
ಆದರೆ ತಿದ್ದುವಂಥವರು ಕಾಣಿಸ್ತಾ ಇಲ್ಲ. ನನಗ್ಯಾಕೆ ಬೇಕು ಎನ್ನುವ ಸ್ಥಿತಿಯಲ್ಲಿಯೇ ಇದ್ದಾರೆ. ಈವನ್ ತಂದೆ ತಾಯಿಗಳು ಕೂಡ ಮಕ್ಕಳನ್ನು ನನಗೇನು ಮಾಡೋಣತ್ತೀರಿ, ಅವನು ಮಾತು ಕೇಳ್ತಾ ಇಲ್ಲ, ಅವನು ಕರ್ಮ ಅಷ್ಟೇ, ಅನುಭವಿಸ್ಲಿ ಅಂತ ಹೇಳಿ ಬಿಡ್ತಾರಲ್ಲವೇ? ನಿಮ್ಮ ಬಗ್ಗೆ ಯಾರಾದರೂ ಲಕ್ಷ್ಯ ವಹಿಸಿ ನಿಮ್ಮನ್ನು ಗದರಿಸುತ್ತಾ, ನಿಮ್ಮನ್ನು ತಿದ್ದುತ್ತಾ, ನಿಮ್ಮನ್ನು ಗಮನಿಸುತ್ತಾ, ನಿಮ್ಮನ್ನು ಸರಿಪಡಿಸುವ ಪ್ರಯತ್ನ ಮಾಡ್ತಿರುವುದಾದರೆ ಅದರ ಕುರಿತು ನೀವು ಬೇಸರಗೊಳ್ಳಬಾರದು, ಓಡಿ ಹೋಗಬಾರದು. ಅಂಗೀಕರಿಸಬೇಕು. ಸ್ವೀಕರಿಸುವ ಮಗನನ್ನು ತಂದೆ ಶಿಕ್ಷಿಸುವ ಹಾಗೆ ದೇವರು ತನ್ನನ್ನು ಪ್ರೀತಿಸುವವರನ್ನು ಶಿಕ್ಷಿಸುತ್ತಾರೆ. ದೇವರ ಶಿಕ್ಷೆ ಯಾವತ್ತೂ ತಿರಸ್ಕರಿಸಬಾರದು. ದೇವರನ್ನು ಬಿಟ್ಟು ಓಡಿ ಹೋಗಬೇಕಂದ್ಕೊಂಡಿದ್ದ ಯೋನ ಎಲ್ಲಿಯವರೆಗೂ ಓಡ್ಲಿಕ್ಕಾಗುತ್ತೆ ಗೊತ್ತಲ್ಲವೇ ನಿಮಗೆಲ್ಲ ಕತೆ. ತಾನು ನಷ್ಟ ಹೋಗ್ತಾನೆ, ಹಡಗಿನಲ್ಲಿದ್ದವರಿಗೆಲ್ಲ ನಷ್ಟ ಉಂಟು ಮಾಡ್ತಾನೆ. ತನ್ನ ಸ್ಥಿತಿಯನ್ನು ತಿಳಿದುಕೊಂಡು ಕೊನೆಗೆ ಒಪ್ಪಿಕೊಂಡಾಗ ತಾನು ಕ್ಷಮಿಸಲ್ಪಟ್ಟು ಆಶೀರ್ವದಿಸಲ್ಪಡುತ್ತಾನೆ. ಅವನ ಮೂಲಕ ನೆನವೆ ಪಟ್ಟಣದವರಿಗೆಲ್ಲ ಸುವಾರ್ತೆ ಸಾರಲ್ಪಟ್ಟು ರಕ್ಷಣೆ ಹೊಂದುವ ಹಾಗೆ ಕಾರಣವಾಗುತ್ತಾನೆ. ದೊರೆಯು ನಿನ್ನ ಮೇಲೆ ಕೋಪಗೊಳ್ಳುವುದಾದರೆ ನೀನು ಉದ್ಯೋಗವನ್ನು ಬಿಟ್ಟು ಬಿಡಬೇಡ. ಯಜಮಾನ ನಿನ್ನ ಮೇಲೆ ಕೋಪಗೊಂಡಿದ್ದಕ್ಕೆ ಬಹಳಷ್ಟು ಜನ ಈ ದಿನ ಮದುವೆಯಾದ ನಂತರ ಗಂಡ ಅನ್ನುವಾಗ ಪ್ರೀತಿಸುವವನಾಗಿ, ಪೋಷಿಸುವವನಾಗಿ, ಸಂರಕ್ಷಿಸುವವನಾಗಿ, ಬೇಡಿದ್ದೆಲ್ಲ ತಂದುಕೊಳ್ಳುವವನಾಗಿರಬೇಕು ಅಂದುಕೊಳ್ತಾರೆ. ಆದರೆ ಗಂಡ ಎಂದಾದರೂ ಒಂದು ವೇಳೆ ಗಟ್ಟಿಯಾಗಿ ಮಾತಾಡಿದ್ರೆ, ಗಂಡ ಏನಾದರೂ ಒಂದು ವಿಷಯದ ಕುರಿತು ಏನಾದರೂ ಸ್ವಲ್ಪ ಗಲಾಟೆ ಮಾಡಿದ್ರೆ, ಪೋಷಿಸುವವನಾಗಿದ್ದಾನೆ. ಗಂಡ ಅಂದರೆ ಸಹಿಸಿಕೊಳ್ಳುವವನಾಗಿದ್ದಾನೆ. ಅವನು ಕೆಲವೊಂದು ಸಾರಿ ಕೆಲವೊಂದು ವಿಷಯಗಳಲ್ಲಿ ಕೋಪಗೊಳ್ಳಬೇಕಾಗತ್ತೆ. ನಾಯಕರಿಗೆ, ಅಧಿಕಾರಿಗಳಿಗೆ, ಯಜಮಾನರಿಗೆ ಕೋಪ ಬರುತ್ತೆ. ಅವರು ಸಾಧಿಸಬೇಕಾದದ್ದನ್ನು ಸಾಧಿಸುವುದಕ್ಕೋಸ್ಕರ ಅವರು ಅನೇಕ ಸಾರಿ ಆತುರತೆಯುಳ್ಳವರಾಗಿರೋದ್ರಿಂದ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದು ನಡೆಯದೇ ಇರುವಾಗ ಬಾಧೆ ಉಂಟಾಗುತ್ತೆ. ಆ ಬಾಧೆ ಕೋಪವಾಗಿ ಮಾರ್ಪಡುತ್ತೆ. ನೋಡಿ ಪ್ರಿಯರೇ, ನಿಮ್ಮ ಗಂಡ ಕೋಪಗೊಂಡಿದ್ದಕ್ಕೆ, ಗಂಡ ಸ್ವಲ್ಪ ಕಠಿಣವಾಗಿ ಮಾತಾಡಿದ್ದಕ್ಕೆ, ಗಂಡ ನಿಮಗೆ ಸ್ವಲ್ಪ ಕೀಳಾಗಿ ಮಾತಾಡಿದ್ದಕ್ಕೆ ವಿಚ್ಛೇದನ ಬೇಕಂದ್ರೆ ಹೇಗೆ? ನಿನ್ನನ್ನು ಬಿಟ್ಟು ಹೋಗ್ತೇನೆ ನನ್ನ ತವರು ಮನೆಗೆ ಅಂದರೆ ಹೇಗೆ? ಇದು ಹೇಗೆ ನಡೆಯುತ್ತೆ ಹೇಳಿ? ಕುಟುಂಬ ಹಾಳು ಮಾಡಿಕೊಳ್ತಾರೆ ಹೊರತು ಕುಟುಂಬ ಕಟ್ಟಿಕೊಳ್ಳಲಿಕ್ಕಾಗಲ್ಲ. ನೀವು ಗಂಡನಿಂದ ಹೊಂದಿದ ಮೇಲುಗಳನ್ನು ಮರ್ತು ಹೋದ್ರಿ. ಎಷ್ಟು ವರ್ಷ ನೀವು ಪೋಷಿಸಲ್ಪಟ್ಟಿದ್ದೀರಿ ಎಂಬ ಸಂಗತಿ ಮರ್ತು ಹೋದ್ರಿ. ನಿಮ್ಮನ್ನು ಎಷ್ಟು ಗಂಡ ಪ್ರೀತಿಸಿದ್ದಾನೆಂದು ಮರ್ತು ಹೋದ್ರಿ. ದೇವರು ನಿಮಗೆ ಎಷ್ಟು ಮಕ್ಕಳು ಕೊಟ್ಟಿದ್ದಾರೆಂದು ಮರ್ತು ಹೋದ್ರಿ. ಮಕ್ಕಳಾದ ನಂತರವೂ ಕೂಡ ವಿಚ್ಛೇದನ ಪಡೆದುಕೊಳ್ಳೋದು, ಮಕ್ಕಳನ್ನು ಹಂಚಿಕೊಳ್ಳಲು ಪ್ರಯತ್ನಿಸುವಂಥದ್ದು, ಅಂತಹ ತಂದೆ ತಾಯಿಗಳು ಈ ದಿನ ಇರುವುದು ಎಷ್ಟೋ ವಿಷಾದಕರವಾಗಿದೆ. ದೊರೆಯು ನಿನ್ನ ಮೇಲೆ ಕೋಪಗೊಳ್ಳುವುದಾದರೆ ನಿನ್ನ ಉದ್ಯೋಗವನ್ನು ಬಿಟ್ಟು ಹೋಗಬೇಡ. ನಿಮ್ಮ ಗಂಡ ನಿಮ್ಮ ಮೇಲೆ ಕೋಪಗೊಳ್ಳುವುದಾದರೆ ನಿಮ್ಮ ಮನೆ ಬಿಟ್ಟು ಹೋಗಬೇಡಿರಿ. ಹೌದಲ್ಲವೇ? ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಕೋಪಗೊಳ್ಳುವುದಾದರೆ, ತಂದೆ ತಾಯಿಗಳು ಕೂಡ ಕೋಪಗೊಳ್ಳುವ ಹಾಗಿಲ್ಲ ಈ ದಿನಗಳಲ್ಲಿ. ಕೇಸ್ ಮಾಡ್ತಾರಂತೆ ಇತರ ದೇಶಗಳಲ್ಲಿ ನೋಡುವುದಾದರೆ. ತಂದೆ ತಾಯಿಗಳು ಕ್ರಮಶಿಕ್ಷಣೆಯಲ್ಲಿ ಬೆಳೆಸಬೇಕು. ಹೆತ್ತ ಪುತ್ರನಿಗೆ ಬೆತ್ತ ಬಳಸದವನು ಶತ್ರುವಾಗ್ತಾನೆ, ಹೊಡೆಯುತ್ತಾನೆ ತಂದೆ. ಎದಕ್ಕಾಗಿ? ಅವನನ್ನು ತಿದ್ದುವುದಕ್ಕಾಗಿ, ಯೋಗ್ಯನಾಗಿ ಮಾಡುವುದಕ್ಕಾಗಿ. ಬಾಲಕನ ಹೃದಯದಿಂದ ಸ್ವಾಭಾವಿಕವಾಗಿ ಮೂಢತ್ವ ಬರುತ್ತೆ. ಶಿಕ್ಷೆಯ ದಂಡದಿಂದ ಅದು ಸರಿಯಾಗ್ತದೆ. ಯಾವತ್ತೂ ನೆನ್ಪಿಟ್ಕೊಳ್ಳಿ, ನನಗೆ ಯಾರು ತಿದ್ದುವುದು ಬೇಕಾಗಿಲ್ಲ, ನನಗೆ ಯಾರು ಹೇಳೋದು ಬೇಕಾಗಿಲ್ಲ, ನನಗೆ ಯಾರು ಬೈಬಾರ್ದು, ನನ್ನ ಮೇಲೆ ಯಾರು ಸೀರಿಯಸ್ ಆಗಬಾರ್ದು, ಯಾರು ನನ್ನ ಮೇಲೆ ಪರಮಾಧಿಕಾರ ಚಲಾಯಿಸಬಾರದು. ನನ್ನ ಇಷ್ಟಾನುಸಾರವಾಗಿ ಬದುಕಬೇಕೆನ್ನುವವನು ಕೊನೆಗೆ ಯಾವ ಕೆಲಸಕ್ಕೆ ಬರೆದವನಾಗುತ್ತಾನೆ? ಯಶ್. ಮತ್ತಷ್ಟು ಮುಖ್ಯವಾಗಿ ನಿಮ್ಮನ್ನು ಪ್ರೀತಿಸುವಂಥವರು, ನಿಮ್ಮನ್ನು ಪೋಷಿಸುವಂಥವರು, ನಿಮ್ಮ ಮೇಲೆ ಅಧಿಕಾರ ಉಳ್ಳಂಥವರು, ಅಂದರೆ ನಿಮ್ಮ ಅಧಿಕಾರಿ, ನಿಮ್ಮ ಯಜಮಾನ, ನಿಮ್ಮ ತಂದೆ, ನಿಮ್ಮ ಗಂಡ, ನಿಮ್ಮ ಮನೆಯಲ್ಲಿರುವ ವೃದ್ಧರು, ಹಿರಿಯರು, ದೈವ ಸೇವಕರು ನಿಮ್ಮನ್ನು ಗದರಿಸುವಾಗ, ತಿದ್ದುವಾಗ, ಒಂದು ವೇಳೆ ಡೈರೆಕ್ಟ್ ಆಗಿ ತಿದ್ದಿದರು, ವಾಕ್ಯಾನುಸಾರವಾಗಿ ತಿದ್ದಿದರು, ವೈಯಕ್ತಿಕವಾಗಿ ನಿಮಗೆ ಹೇಳಿದರು, ವಾಕ್ಯಾನುಗುಣವಾಗಿ ನಿಮ್ಮನ್ನು ಎಚ್ಚರಿಸಿದರು, ಆ ಗದರಿಕೆಗಳನ್ನು ತೆಗೆದುಕೊಳ್ಳುವುದಾದರೆ ನೀವು ಆಶೀರ್ವದಿಸಲ್ಪಡ್ತೀರಿ. ನಿನ್ನ ದೊರೆಯು ನಿನ್ನ ಮೇಲೆ ಕೋಪಗೊಳ್ಳುವುದಾದರೆ ನೀನು ಉದ್ಯೋಗ ಬಿಟ್ಟು ಹೋಗಬಾರದು. ತಾಳ್ಮೆಯು ದೊಡ್ಡ ದ್ರೋಹದ ಕಾರ್ಯಗಳು ನಡೆಯದಂತೆ ಕಾಪಾಡುವುದು. ಏನದು? ತಾಳ್ಮೆ, ಸಹಿಸಿಕೊಳ್ಳುವುದು. ಒಂದು ವೇಳೆ ನಾವು ಅಂದುಕೊಳ್ತೇವೆ, ಬಹಳಷ್ಟು ಸಾರಿ ನಮ್ಮನ್ನು ತಿದ್ದುವಂಥವರು ನಮ್ಮ ಒಳ್ಳೆಯದಕ್ಕಾಗಿಯೇ ತಿದ್ದುತ್ತಾರೆ ಎಂಬ ಮಾತು ವಾಸ್ತವವೇ. ಆದರೆ ಕೆಲವೊಂದು ಸಾರಿ
ಅವರು ನಮ್ಮ ಮೇಲೆ ಕೋಪಗೊಳ್ಳಲು ಕಾರಣವೇ ಇರಲ್ಲ. ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಿದ್ದಾರೆ, ಇಲ್ಲವೇ ಯಾರೋ ಅವರಿಗೆ ಹೇಳಿರುವ ವಿಷಯದ ಮೇರೆಗೆ ಏನೋ ಅವರು ಸ್ವಂತವಾಗಿ ಆಲೋಚನೆ ಮಾಡಿಕೊಂಡಿರುವುದರಿಂದಲೋ ನಿಷ್ಕಾರಣವಾಗಿ ನಿಮ್ಮ ಮೇಲೆ ಕೋಪ ತೋರಿಸ್ತಾರೆ, ನಿಮ್ಮನ್ನು ಅವಮಾನಪಡಿಸ್ತಾರೆ. ಹಾಗಾದರೆ ಇನ್ನೂ ಸಂತೋಷ ಪಡಬೇಕು, ಹೌದಲ್ಲವೇ? ತಪ್ಪಿರಲಾರದೆ ತಿದ್ದಲ್ಪಡುವಾಗ ನಾವು ಯೇಸುವಿನಂತಿದ್ದೇವೆ ಎಂದರ್ಥ. ತಪ್ಪು ಮಾಡಿ ಪೆಟ್ಟು ತಿಂದ್ರೆ ಅದರಲ್ಲೇನು ದೊಡ್ಡಸ್ತಿಕೆ ಇದೆ? ತಪ್ಪು ಮಾಡದಿದ್ರೂ ಕೂಡ ಅದರ ಶಿಕ್ಷೆ ಅನುಭವಿಸುವಾಗ ಅದು ಹಿತವಾಗುತ್ತೆ. ಯಾವ ತಪ್ಪು ಮಾಡಲಿಲ್ಲ ಯೇಸು. ನಮ್ಮೆಲ್ಲರ ತಪ್ಪುಗಳಿಗಾಗಿ ಅಷ್ಟೊಂದು ಅವಮಾನ ಅನುಭವಿಸಿದ್ರಲ್ಲವೇ? ನೀನು ದೇವಕುಮಾರನಾದರೆ ಶಿಲುಬೆಯಿಂದ ಇಳಿದು ಬಾ ಎಂದು ಗೇಲಿ ಮಾಡಿದಾಗ ಆತನು ಸಹಿಸಿಕೊಂಡ. ಪಾಪಾತ್ಮರು ಆತನ ವಿರುದ್ಧವಾಗಿ ಮಾಡಿರುವ ಕಾರ್ಯಗಳನ್ನೆಲ್ಲ ಆತನು ಸಹಿಸಿಕೊಂಡ. ಆತನ ಮೇಲೆ ನಿಂದೆ ಹೊರಿಸಿದ್ರು, ಎಷ್ಟೋ ಅಸಹ್ಯವಾಗಿ ಮಾತಾಡಿದ್ರು. ಅವೆಲ್ಲವುಗಳನ್ನು ಮನಸ್ಸಲ್ಲಿಟ್ಕೊಂಡು ಕುಗ್ಗಿ ಹೋಗಲಿಲ್ಲ, ಕಕ್ಷೆ ಇಟ್ಕೊಂಡು ಅವರನ್ನು ನಾಶ ಕೂಡ ಮಾಡಲಿಲ್ಲ. ಆದರೆ ಸಹಿಸಿಕೊಂಡ್ರು. ನಿಜ ಮುಖದ ಮೇಲೆ ಗೊತ್ತಾಗ್ತದಂತೆ. ನಿಮ್ಮ ಅಧಿಕಾರಿಗಳು ನಿಮ್ಮ ಮೇಲೆ ಅನಾವಶ್ಯಕವಾಗಿ ಕೋಪಗೊಂಡ್ರು. ನಿಮ್ಮ ಗಂಡ ಅನಾವಶ್ಯಕವಾಗಿ ಯಾರೋ ಹೇಳಿರುವ ಮಾತನ್ನು ಕೇಳಿ ನಿಮ್ಮ ಮೇಲೆ ಕೋಪಗೊಂಡ್ರು ಕೂಡ. ನಿಮ್ಮ ತಂದೆ ತಾಯಿಗಳು ಅದೇನೋ ಅವರಿಗಿರುವ ಅವಗಾಹನದ ಮೇರೆಗೆ ನಿಮ್ಮ ಸಂಗತಿಯೇನೆಂದು ತಿಳಿಯದೆ ನಿಮಗೆ ಬಹಳಷ್ಟು ದುಃಖಪಡಿಸಿದರು. ಅಷ್ಟು ಮಾತ್ರಕ್ಕೆ ಮನೆ ಬಿಟ್ಟು ಹೋಗಬಾರದು, ಅವರನ್ನು ತಿರಸ್ಕರಿಸಬಾರದು. ಗದರಿಕೆಯನ್ನು ಸ್ವೀಕರಿಸಿರಿ, ಗದರಿಕೆಯನ್ನು ಅಂಗೀಕರಿಸಿರಿ, ಗದರಿಕೆಯಲ್ಲಿರುವ ಸತ್ಯವನ್ನು ಗ್ರಹಿಸಿರಿ. ತಾಳ್ಮೆ ಉಳ್ಳವರಾಗಿರ್ರಿ. ತಾಳ್ಮೆ ದೋಷಗಳನ್ನೆಲ್ಲ ಅಡಗಿಸಿಬಿಡುತ್ತದೆಂದು ವಾಕ್ಯ ಹೇಳ್ತದಲ್ಲವೇ? ನಮಗೋಸ್ಕರ ತಾಳಿಕೊಂಡಿರುವಂತಹ ಯೇಸುಕ್ರಿಸ್ತನ ಕಡೆಗೆ ನೋಡಿರಿ. ರಕ್ತ ಸುರಿಯುವಷ್ಟರ ಮಟ್ಟಿಗೆ ಆತನು ನಮಗೋಸ್ಕರ ಸಹಿಸಿಕೊಂಡನು. ಆ ವಚನ ನೋಡೋಣ ಬನ್ನಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನ. ನೀವು ಬೇಸರಗೊಳ್ಳದಂತೆಯೂ ನೀವು ಮನಗುಂದದವರಾಗಿರದಂತೆಯೂ ಪಾಪಾತ್ಮರು ಆತನಿಗೆ ವಿರೋಧವಾಗಿ ಮಾಡಿರುವ ತಿರಸ್ಕಾರವನ್ನು ಸಹಿಸಿಕೊಂಡಿರುವಂತಹ ಆತನ ವಿಷಯವಾಗಿ ಆಲೋಚಿಸಿರಿ. ಪಾಪಾತ್ಮರು ಆತನಿಗೆ ತಿರಸ್ಕಾರವಾಗಿ ವ್ಯತಿರೇಕವಾಗಿ ಮಾಡಿರುವ ಅವಮಾನ, ನಿಂದೆ, ಬಾಧೆ ಎಲ್ಲವನ್ನೂ ಕೂಡ ಆತನು ಸಹಿಸಿಕೊಂಡಿರುವ ಆತನ ವಿಷಯವಾಗಿ ಆಲೋಚಿಸಬೇಕಂತೆ. ನಾವು ಸಣ್ಣ ಸಣ್ಣ ವಿಷಯಗಳಲ್ಲಿ ಸಹಿಸಿಕೊಳ್ಳಲಾರದೆ ತಿರುಗಿ ಬಿದ್ದು ಬೈತೇವೆ, ತಿರುಗಿ ಬಿದ್ದು ನಿಂದೆ ಹೊರಿಸ್ತೇವೆ, ಹೋರಾಡುತ್ತೇವೆ, ಜಗಳವಾಡುತ್ತೇವೆ, ಬೈದಾಡಿಕೊಳ್ತೇವೆ, ಹೊಡೆದುಕೊಳ್ತೇವೆ, ಬೇರೆಯಾಗಿ ಬಿಡುತ್ತೇವೆ. ಇದು ಒಳ್ಳೆಯದಲ್ಲ ಪ್ರಿಯರೇ. ಸೈತಾನನು ನಮ್ಮನ್ನು ಬೇರೆ ಮಾಡುವುದಕ್ಕಾಗಿ ಈ ದಿನ ಅನೇಕ ರೀತಿಯಾಗಿ ಕುಟುಂಬಗಳನ್ನು ನಿಮ್ಮ ಸ್ಥಾನದಿಂದ ನಿಮಗೆ ಕೆಳಗೆ ಬೀಳಿಸುವುದಕ್ಕಾಗಿ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಅಧಿಕಾರಿಗಳ ಹತ್ತಿರ ನೀವು ಒಳ್ಳೆ ಹೆಸರು ತಂದುಕೊಳ್ಳಬೇಕಾದರೆ ಸಹಿಸಿಕೊಳ್ಳಿರಿ. ನೀವು ಸಹಿಸಿಕೊಳ್ಳುವುದಾದರೆ ನಿಮ್ಮನ್ನು ದೂಷಿಸಿರುವ, ನಿಮ್ಮ ಮೇಲೆ ನಿಂದೆ ಹೊರಿಸಿರುವ, ನಿಮ್ಮ ಮೇಲೆ ಕೋಪಗೊಂಡಿರುವ ನಿಮ್ಮ ಅಧಿಕಾರಿಯೇ ನಿಮ್ಮ ಹತ್ತಿರ ಬಂದು ನಿಮಗೆ ಕ್ಷಮಾಪಣೆ ಕೇಳ್ತಾರೆ. ಸಾರಿ, ಆ ದಿನ ನಿಮ್ಮ ಮೇಲೆ ಅನಾವಶ್ಯಕವಾಗಿ ಕೋಪಗೊಂಡೆ, ಕ್ಷಮಿಸಿರಿ ಎನ್ನುವ ರೀತಿಯಲ್ಲಿ ದೇವರು ತನ್ನ ಕಾರ್ಯ ನೆರವೇರಿಸುತ್ತಾರೆ. ನಿಮ್ಮ ಮೇಲೆ ಕೋಪಗೊಂಡ ನಿಮ್ಮ ಗಂಡನೇ ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುವ ಹಾಗೆ ಒಂದು ಸಮಯ ಬಂದಾಗ ದೇವರ ನಿಜ ಕಾರ್ಯಗಳು ಅವರಿಗೆ ಗೊತ್ತಾಗುವಾಗ ನಿಮ್ಮ ಕುರಿತಾಗಿ ದೊಡ್ಡದಾಗಿ ಅವರು ಹೇಳಿಕೊಳ್ತಾರೆ. ಯಶ್, ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ನಾವು ತಾಳ್ಮೆ ಉಳ್ಳವರಾಗಿರುವುದನ್ನು ಕಲಿಯಬೇಕು. ತಾಳ್ಮೆ ಬೇಕಾದಾಗ ಯೇಸುಕ್ರಿಸ್ತನ ಕುರಿತು ಯೋಚಿಸಿರಿ. ಯೇಸುವಿನ ಪ್ರೀತಿಯನ್ನು ಗುರುತಿಸಿರಿ. ಯೇಸುವಿನ ಹಾಗೆ ದೀನತೆಯನ್ನು ಹೊಂದಿಕೊಳ್ಳಿರಿ. ಈ ತಾಳ್ಮೆ ದ್ರೋಹ ಕಾರ್ಯಗಳು ನಡೆಯದಂತೆ ಕಾಪಾಡುತ್ತದೆ. ತಾಳ್ಮೆ ಬೇಕು ದೇವರೇ ನನಗೆ ಎಂದು ಬೇಡಿಕೊಳ್ಳುವುದಾದರೆ ದೇವರು ಕೊಡ್ತಾರೆ. ಹಾಗೆಯೇ ಒಬ್ಬ ಸ್ತ್ರೀ ವಾಕ್ಯ ಕೇಳಿ, ದೇವರೇ ನನಗೆ ತಾಳ್ಮೆ ಕೊಡಿರಿ, ತಾಳ್ಮೆ ಕೊಡಿರಿ, ತಾಳ್ಮೆ ಕೊಡಿರಿ, ಅರ್ಜೆಂಟಾಗಿ ತಾಳ್ಮೆ ಕೊಡಿರಿ, ಅರ್ಜೆಂಟಾಗಿ ತಾಳ್ಮೆ ಕೊಡಿರಿ ಎಂಬುದಾಗಿ ಪ್ರಾರ್ಥಿಸಿದಳಂತೆ. ಅರ್ಜೆಂಟಾಗಿ ತಾಳ್ಮೆ ಬರಬೇಕಾದ್ರೆ, ತಾಳ್ಮೆಯಿಂದ ನಾವು ತಾಳ್ಮೆ ಬೇಕೆಂದು ಪ್ರಾರ್ಥನೆ ಮಾಡುವುದಾದರೆ ನಮಗೆ ಗೊತ್ತಾಗಲಾರ್ದ ಹಾಗೆಯೇ ಸ್ವಲ್ಪವೂ ಕೂಡ ತಾಳ್ಮೆ ಇಲ್ಲದ ಒಂದು ರೀತಿಯ ಮುಂಗೋಪಿಯಾಗಿರುವಂತಹ ಮೋಶೆ ದೇವರ ಸನ್ನಿಧಿಯಲ್ಲಿ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತಾ ದೇವರಿಂದ ಬಲವಾಗಿ ಉಪಯೋಗವಾಗುತ್ತಾ ತಾಳ್ಮೆಯನ್ನು ಕಲಿಯುತ್ತಾ ಬಹು ಸಾತ್ವಿಕನಾಗುತ್ತಾನೆ. ಅಂತಹ ಕೃಪೆ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ,
ಈ ದಿನಗಳಲ್ಲಿ ಮನುಷ್ಯರನ್ನು ಎಲ್ಲಿ ನೋಡಿದ್ರೂ ಕೂಡ ಗಲಿಬಿಲಿಗೊಳಗಾಗುವವರಾಗಿ, ಇಷ್ಟಾನುಸಾರವಾಗಿರುವವರಾಗಿ, ತಿದ್ದುಪಾಟು ಅಸಹಿಸಿಕೊಂಡು ಎಚ್ಚರಿಕೆಗಳನ್ನು ತಿರಸ್ಕರಿಸುವವರಾಗಿ, ಎಲ್ಲರೂ ತಮ್ಮ ಇಷ್ಟ ಬಂದಂತೆ ಪ್ರವರ್ತಿಸುವುದರಿಂದ ಎಲ್ಲಿ ನೋಡಿದ್ರೂ ಕೂಡ ಒತ್ತಡ ಕಾಣಿಸಿಕೊಳ್ಳುತ್ತೆ, ಟೆನ್ಷನ್ ಕಾಣಿಸಿಕೊಳ್ಳುತ್ತೆ, ಸ್ಟ್ರೆಸ್ ಕಾಣಿಸಿಕೊಳ್ಳುತ್ತೆ, ಭೇದಗಳು, ವಿಭೇದಗಳು, ಕೋಪ, ತಾಪ ವಿಸ್ತರಿಸುತ್ತಿವೆ. ಸಮಾಧಾನ ಸಂತೋಷ ಹಾಳು ಮಾಡುತ್ತಿರುವ ಈ ಭಯಂಕರವಾದ ದಿನಗಳಲ್ಲಿ ಪ್ರತಿ ಹೋರಾಟ ಎದುರಿಸುವ ತಾಳ್ಮೆ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಿಂದೆ ಅಪನಿಂದನೆ ಎದುರಿಸುವ ತಾಳ್ಮೆ ನಮಗೆ ದಯಪಾಲಿಸಿರಿ. ಪಾಪಾತ್ಮರು ನಿಮಗೆ ವಿರುದ್ಧವಾಗಿ ಮಾಡಿರುವ ಕಾರ್ಯಗಳನ್ನೆಲ್ಲ, ನಿಂದೆಯನ್ನು, ಹಿಂಸೆಯನ್ನು, ಅವಮಾನವನ್ನು ಸಹಿಸಿಕೊಂಡಿರುವ ನಿಮ್ಮ ವಿಷಯವಾಗಿ ಯೋಚಿಸಿ ನಿಮ್ಮ ಹೆಜ್ಜೆ ಜಾಡಿಯಲ್ಲಿ ನಡೆಯುವ ಹಾಗೆ ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರ ಪರವಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ತಪ್ಪದೆ ದೇವರು ಉತ್ತರಿಸುತ್ತಾರೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಪ್ರತಿದಿನ ನಿಮಗೆ ಎಷ್ಟೋ ಅದ್ಭುತವಾದ ದೈವಿಕ ಸಂದೇಶಗಳನ್ನು ಈ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪೋಸ್ಟ್ ಮಾಡ್ತಿದ್ದೇವೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಾದರೆ ಮೇಲಿಂದ ಮೇಲೆ ನಿಮಗೆ ಇದರ ಅಪ್ಡೇಟ್ಸ್ಗಳು ಬರುತ್ತಾ ಇರ್ತವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಈ ದಿನ ಶುಕ್ರವಾರವಲ್ಲವೂ ನಿಮ್ಮ ಚರ್ಚ್ನಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.